ಸಾವಿರ ಸೀಮೆಯ ಒಡತಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನದ 1 ತಿಂಗಳ ಕಾಲದ ವಾರ್ಷಿಕ ಜಾತ್ರೆಯಲ್ಲಿ ಪುರಲ್ದ ಚೆಂಡೆ ಎಂದೇ ಪ್ರಸಿದ್ಧಿ ಪಡೆದಿರುವ 5 ದಿನಗಳ ಚೆಂಡಿನ ಉತ್ಸವ ವಿಶೇಷವಾಗಿದ್ದು, ಸಂಪ್ರದಾಯದಂತೆ ಏಪ್ರಿಲ್ 6ರಂದು ಸೋಮವಾರ ಸಂಜೆ ಕೊಡಿ ಚೆಂಡಿನ ಉತ್ಸವ ನಡೆದಿದೆ. ಮೊದಲ ದಿನದ ಚೆಂಡಿನ ಉತ್ಸವದಲ್ಲಿ ದೇಗುಲದ ತಂತ್ರಿಗಳು, ಅರ್ಚಕರು, ಆಡಳಿತ ಮಂಡಳಿಯ ಮುಕ್ತೇಸರರು ಹಾಗೂ ದೇವಳದ ಪ್ರಮುಖರು ಪಾಲ್ಗೊಂಡಿದ್ದು, ದೇವಿಯಲ್ಲಿ ಪ್ರಾರ್ಥಿಸಿ ಬಳಿಕ ಕೊಂಬು ವಾದ್ಯ ಬಿರುದಾವಳಿಯೊಂದಿಗೆ ಚೆಂಡನ್ನ ಗದ್ದೆಗೆ ತಂದು ಸಾಂಪ್ರದಾಯಿಕ ಮಾತುಗಳ ಮೂಲಕ ಚೆಂಡು ಹಿಡಿದಿದ್ದ ಗಾಣಿಗ ಮನೆತನದವರು ಚೆಂಡನ್ನ ಪರ್ದಖಂಡದ ಮನೆತನದವರಿಗೆ ಕೊಟ್ಟು ಹಾರಿಸಿದ ಬಳಿಕ ಯುವಕರು ಮಕ್ಕಳು ಚೆಂಡಾಟ ಆರಂಭಿಸಿದ್ದಾರೆ. ಚೆಂಡನ್ನ ಗದ್ದೆಯ ಬದಿಗೆ ಮುಟ್ಟಿಸಿ ಚೆಂಡು ಹಾರಿಸಿದವರಿಗೆ ಎತ್ತಿಕೊಂಡು ಬಂದು ಕೊಟ್ರೆ ಅವರನ್ನ ಗೆದ್ದವರು ಎಂದು ಘೋಷಿಸಲಾಗುತ್ತೆ. ಮೊದಲ ದಿನದ ಚೆಂಡಿನ ಉತ್ಸವದ ಬಳಿಕ ಕುಮಾರ ತೇರಿನ ಉತ್ಸವ ನಡೆದಿದ್ದು, ದಿನಕ್ಕೆ 3 ಬಾರಿ ಚೆಂಡಾಟ ನಡೆದು ಬಳಿಕ ದೇವಸ್ಥಾನಕ್ಕೆ ತಂದು ಪೂಜೆ ನೆರವೇರಿಸಿ ಒಂದು ಸುತ್ತು ಮೆರವಣಿಗೆಯ ಮೂಲಕ ಚೆಂಡಿನ ಉತ್ಸವ ಸಂಪನ್ನಗೊಳ್ಳುತ್ತೆ. ಈ ರೀತಿ 5 ದಿನಗಳ ಪುರಲ್ದ ಚೆಂಡಿನ ಉತ್ಸವ ನಡೆಯುತ್ತದೆ. ಏಪ್ರಿಲ್ 10ರಂದು ಶುಕ್ರವಾರ ಕಡೆ ಚೆಂಡಿನ ಉತ್ಸವ, ಏಪ್ರಿಲ್ 11ರಂದು ಶನಿವಾರ ಸಂಜೆ ಮಹಾರಥೋತ್ಸವ ನಡೆಯಲಿದೆ.